ಸಾರಿ ಕೇಳಲೇಬೇಕಾ? ಹೌದು, ಕೇಳಲೇಬೇಕು. ನಡಿ ನೀನು ಮೊದಲು. ಅಲ್ಲಿ ನೋಡು ಹೆಂಗೆ ಎಚ್ತಾ ಇದ್ದಾಳೆ ಅಂತ. ಭಯನೇ ಆಗ್ತಾ ಇದೆ. ಕೇಳಲೇಬೇಕಾ? ಸುಮ್ಮನೆ ಹೋಗೋಣ, ನೆಪ ಹೇಳ್ಬೇಡ. ಆಯುಷೋರ್ ಅಲ್ಲಿ ನೋಡಲಿ ಟೊಮೊಟೊನ ಹೆಂಗೆ ಕೊಚ್ಚಾಗ್ತಾ ಇದ್ದಾಳೆ ಅಂತ. ಮೊದಲೇ ಗೆಡ್ಬಿಟ್ ರಾಣಿ. ಅಣ್ಣ ಪ್ಲೀಸ್. ಸರಿ, ಜಗಳಗ ಅಲ್ಲ ದುರ್ಗಾ, ಆ್ಯಕ್ಚುಲಿ ನಿನ್ಗೇನೋ ಹೇಳಬೇಕು. ಏನು? ನಂಗೆ ತಲೆ ಕೆಟ್ಟಿದೆ, ನನ್ನ ಜಗಳ ಗಂಟಿ ಕೊಬ್ಬು ಜಾಸ್ತಿ ಅಂತನಾ? ಕರೆ ಅಲ್ಲ 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 ಅದಲ್ಲ ಅದಲ್ಲ. ಮತ್ತಿನ್ನೇನು ಹೇಳಕ್ ಮರ್ತ್ರಿ? ಓ, ಮೂಗ್ ತುದಿಲೇ ಕೋಪ, ಅತಿ ಬುದ್ಧಂತೆ ಪೆದ್ದಿ ಅಂತನಾ? ಅದು ನಿಜಾನೇ. ಏನು? ಏನಿಲ್ಲ 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 ಅಂದ್ಮೇಲೆ ಮತ್ತೆ ಯಾಕೆ ಬಂದಿದ್ದೀರಾ? ಮಾತಾಡೋಷ್ಟೆಲ್ಲ ಮಾತಾಡಿ ಇವಾಗ ತಿರ್ಗಾ ಬಂದಿದ್ದೀರಾ? ನನ್ಗೇನ್ ಸ್ವಾಭಿಮಾನ ಇಲ್ವಾ ನೀವು ಬಂದ ತಕ್ಷಣ ನಾನು ಮಾತಾಡಕ್ಕೆ? ಇನ್ನೇನಾದ್ರೂ ಬೈಯೋದಿತ್ತಾ? ಬೈದ್ ಬಿಡಿ, ಬೇಕಾದ್ರೆ ನಾನು ಕಿವಿ ಮುಚ್ಕೊಂಡ್ಬಿಡ್ತೀನಿ. ಎಷ್ಟು ಬೇಕೋ ಅಷ್ಟು ಬೈದ್ ಬಿಡಿ. ಏನ್ ಬರುತ್ತೆ ಹೇಳಿ ನಿಮ್ಗೆ? ನೋಡು ದುರ್ಗಾ, ಬೇಕಾಗಿಲ್ಲ. ನಿಮ್ ಜೊತೆ ಮಾತಾಡಕ್ಕೆ ನಂಗೆ ಇಷ್ಟ ಇಲ್ಲ. ಹೊರಡಿ ಇಲ್ಲಿಂದ. ಕೊಬ್ಬೆಷ್ಟಿದೆ ನೋಡು ನಿನಗೆ. ಏನೋ ಪಾಪ ಸಾರಿ ಕೇಳೋಣ ಅಂತ ಬಂದ್ರೆ. ಓಹೋ ಸಾರಿ. ನೀವ್ ನನಗೆ ಸಾರಿ ಕೇಳಕ್ ಬಂದಿದ್ದೀರೋ ಅಥವಾ ನಿಮ್ ಸಾರಿನ ನಾನು ಒಪ್ಕೊಳ್ಳೇಬೇಕು ಅಂತ ನ್ಯಾಯಾಧೀಶ ತರ ತೀರ್ಪು ಕೊಡಕ್ ಬಂದಿದ್ದೀರೋ? ಎಷ್ಟು ಮಾತಾಡ್ತೀಯಾ? ಅಲ್ಲ ಏನೋ ಅಯ್ಯೋ ಪಾಪ ಅಂತ ಇಲ್ಲಿವರೆಗೂ ನಾನು ಮಾತಾಡ್ಸಕ್ ಬಂದೆ ನೋಡು. ನನ್ನ ತಪ್ಪು. ನೀನ್ ಜಗಳ ಗಂಟಿ ಅಂತ ಪ್ರೂವ್ ಮಾಡೇ ಬಿಡ್ತೀಯ ಅಲ್ವಾ? ಅಲ್ಲ ಅಷ್ಟಕ್ಕೂ ಏನ್ ನಿನ್ ಪ್ರಾಬ್ಲಮ್ಮು? ನೀವೇ ನನ್ನ ಪ್ರಾಬ್ಲಮ್ಮು. ಆಯ್ತಾ? ಸಾಕಾ? ಸಮಾಧಾನನಾ? ಜಗಳಗಂಟಿ, ತಲೆ ನೆಟ್ಟಿಗಿಲ್ದಿರೋ ಜಂಬತ್ ಕೋಳಿ, ಓವರ್ ಸ್ಮಾರ್ಟ್ ಅನ್ಕೊಂಡಿರೋ ಪೆದ್ದಿ. ಏನಾಯ್ತು ಗುರುಗಳೇ? ಏನು ಆಗ್ಲಿಲ್ಲ ಅಂತ ಕೇಳು ಭಾಸ್ಕರ್, ಏನು ಆಗ್ಲಿಲ್ಲ ಅಂತ ಕೇಳು. ನಿನಗೆ ನೆನಪಿದ್ಯಾ ಈ ಆಶ್ರಮ ಭಕ್ತಾದಿಗಳಿಂದ ಹೇಗೆ ತುಂಬಿ ತುಳುಕ್ತಾ ಇತ್ತು ಅಂತ? ಈ ಅಮೃತೇಶ್ವರ ಒಂದಲ್ಲ ಒಂದು ದಿನ ಆಶ್ರಮಕ್ಕೆ ಯಾರು ಭಕ್ತಾದಿಗಳು ಬರದೆ ಒಂಟಿಯಾಗಿ ಅದು ವೀಲ್ ಚೇರ್ನಲ್ಲಿ ಕೂತಿರ್ತಾನೆ ಅಂತೇಳಿ ಕನಸು ಮನಸ್ಸಲ್ಲ ಅಂದ್ಕೊಂಡಿರ್ಲಿಲ್ಲ. ಗುರುಗಳೇ, ಎನಿಸ್ಕೊಂಡ್ರೆ ನನಗೂ ತುಂಬಾ ನೋವಾಗುತ್ತೆ. ಜೊತೆಗೆ ಆಶ್ರಮದಲ್ಲಿ ಜನ ತುಂಬಿ ತುಳುಕಿ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗದೇ ಇರೋ ಕಷ್ಟಪಡೋ ಪರಿಸ್ಥಿತಿಲಿ ನಾವಿರ್ತಾ ಇದ್ವಿ. ಆದರೂ
ಅಕ್ಕ ಒಬ್ಳು ಇರ್ಲಿಲ್ಲ ಅಂದಿದ್ರೆ ದುರ್ಗಾ 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 ಅವಳು ಇದನ್ನೇ ಗೆಲುವು ಅಂತ ಅಂದ್ಕೊಂಡಿದ್ದಾಳೆ. ಹೋದ್ರೆ ಇದು ಗೆಲುವಲ್ಲ, ಒಂದು ಮುನ್ನಡೆ ಮಾತ್ರ. ನನಗೆ ಗೊತ್ತು ಅವಳನ್ನ ಹೇಗೆ ಸೋಲಿಸ್ಬೇಕು ಅಂತ. ಅವಳು ನನ್ನ ಕೈಗೆ ಸಿಗಲಿ, ಸೋಲು ಎಷ್ಟು ಕರಾಳವಾದದ್ದು ಅಂತ ತೋರಿಸ್ತೀನಿ. ದುರ್ಗಾ ಖಂಡಿತವಾಗಿಯೂ ಸಿಕ್ಕೇ ಸಿಗ್ತಾಳೆ ಗುರುಗಳೇ. ಅವಳೊಂದ್ಸಲ ಕೈಗೆ ಸಿಕ್ಲಿ. ದುರ್ಗಾ ಸಿಕ್ಳು ಅಂತ ಅನ್ಸುತ್ತೆ. ದಾನಪ್ಪ ಫೋನ್ ಮಾಡ್ತಿದ್ದಾರೆ, ಲೌಡ್ ಸ್ಪೀಕರ್ಗೆ ಹಾಕ್ತೀನಿ. ನೀವು ಆ ಸುದ್ದಿನ ಕೇಳಿ ಖುಷಿ ಪಡಿ. ಭಾಸ್ಕರಣ್ಣ, ಇಡೀ ಬೆಂಗಳೂರು ಸಿಟಿನೇ ಹುಡುಕಿದ್ವಿ, ಆದ್ರೆ ಆ ದುರ್ಗಾ ಎಲ್ಲೂ ಸಿಗ್ಲಿಲ್ಲ. ಅಲ್ಲ, ಆ ಜಗಳ ಗಂಟಿಗೆ ಸರಿಯಾಗಿ ಮಾತಾಡೋದಕ್ಕೆ ಕೊಬ್ಬು. ನಾನಾಗ ನನ್ನೇ ಸಾರಿ ಕೇಳೋದಕ್ಕೆ ಕಿಚನ್ ತನಕ ಹೋಗಿದ್ದೀನಿ ತಾನೆ. ಅವ್ರು ಸರಿಯಾಗಿ ಮಾತಾಡಲ್ಲ ಶಾನ್ವಿ. ಸರಿ ಆಯ್ತು, ಇವಾಗ ನೀವೇ ಏನಾದರೂ ಐಡಿಯಾ ಕೊಡಿ. ಅಣ್ಣ ತಪ್ಪು ನಿಂದೆ. ಸಾರಿ ಕೇಳಕ್ ಹೋದವನು ಸಾರಿ ಕೇಳಕ್ ಬಿಟ್ಟು ಮತ್ತೆ ಯಾಕೆ ಅವಳ ಜೊತೆ ಜಗಳ ಮಾಡ್ಕೊಂಡು ಬಂದೆ? ಮಾತಂದ್ರೆ ಮಾತು. ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಬಂದ್ಬಿಡ್ತು ಬತ್ತಿ ಇಡೋದಕ್ಕೆ. ನಾನಿಲ್ಲಿ ಜಗಳ ಮಾಡಿದೆ, ಆ ಜಗಳ ಗಂಟಿನೇ ಕಾಲು ಕೆರ್ಕೊಂಡು ಜಗಳ ಆಡಕ್ಕೆ ಬಂದಿದ್ದು. ನೀನ್ ಸರಿಯಾಗಿ ಸಾರಿ ಕೇಳಿದಿದ್ರೆ ಅವಳು ಯಾಕೆ ಜಗಳ ಮಾಡ್ತಿದ್ಲು? ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಮುಂದೇನ್ ಮಾಡೋದು ಅಂತ ನಾನ್ ಯೋಚಿಸ್ತಾ ಇದ್ರೆ ನೀವ್ ಬೇರೆ. ಏನ್ ಮಾಡೋದು ಮಣಿ? ಸ್ವಲ್ಪ ಯೋಚಿಸೋಕ್ ಟೈಮ್ ಕೊಡಿ. ಸುಮ್ಮನೆ ಬಿಲ್ಡಪ್ ಅಷ್ಟೆ. ಟೌರಾಣಿ ಬಾಸು ಏನಾದ್ರೂ ಅಂದ್ರಾ? ಹಾಂ, ಏನಿಲ್ಲ ಮಣಿ. ನಮ್ಮ ಮಣಿ ತುಂಬ ಬ್ರಿಲಿಯಂಟು. ಇವಾಗ ಒಂದು ಆಸಮ್ ಆಗಿರೋ ಐಡಿಯಾ ಕೊಡುತ್ತೆ ಅಂತ ಶಾನ್ವಿಗೆ ಹೇಳ್ತಾ ಇದ್ದೆ, ಅಲ್ವಾ ಶಾನ್ವಿ? ಹಾ ಹೌದೌದು. ಇಲ್ಲಿ ಮಣಿ ಬರೀ ಬಿಲ್ಡಪ್ಪು, ಡೌರಾಣಿ ಹಾ ಅಂತೆಲ್ಲ ಅನ್ಕೋಬೇಡ ಶಾನ್ವಿ. ಮಣಿ ಸೋ ಬ್ರಿಲಿಯಂಟ್ ಅಂತ ಹೇಳ್ತಿದ್ದ. ದ ಗ್ರೇಟ್ ಬ್ಯೂಟಿಫುಲ್ ಬ್ರಿಲಿಯಂಟ್ ಮಣಿಯವ್ರಿಗೆ ಇವತ್ತೇ ಐಡಿಯಾ ಬರುತ್ತಾ ಅಥವಾ? ಬಂತು ಬಂತು. ಏನ್ ಬಂತು? ಐಡಿಯಾ. ಏನದು? ದುರ್ಗನ ಖುಷಿ ಪಡ್ಸೋಕೆ ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತು. ಏನ್ ಮಾಡ್ಬೇಕು? ಅದ್ ಏನಾಗಿದ್ರು ಸರಿ, ನಾನ್ ಮಾಡ್ತೀನಿ. ಅದ್ ಯಾವ ವಸ್ತು ಆಗಿದ್ರು ನಾನ್ ತಂದ್ಕೊಡ್ತೀನಿ. ಅದೇನಂತ ಹೇಳು ಮಣಿ. ದ್ರಾಕ್ಷಿ ಹಣ್ಣು. ವಾಟ್? ದ್ರಾಕ್ಷಿ ಹಣ್ಣ? ವಾಟ್? ದ್ರಾಕ್ಷಿ ಹಣ್ಣ? ಮತ್ತೆ ಹಸಿ ಮೆಣಸಿನ್ಕಾಯಿ. ಸಿಗ್ಲಿಲ್ಲ ಅಂದ್ರೆ ಏನರ್ಥ? ಒಂದು ಹುಡುಗಿನ ಹುಡುಕಕ್ಕಾಗ್ಲಿಲ್ವಾ ನಿಮ್ಮ ಕೈಲಿ? ಏನು ಮಾಡ್ತಿರೋ ಗೊತ್ತಿಲ್ಲ. ಅವಳನ್ನ ಆದಷ್ಟು ಬೇಗ ಅವಳನ್ನು ಹುಡುಕಿ ಆಶ್ರಮ ಕೇಳ್ಕೊಂಡು ಬರ್ರಿ. ನೀವಿಬ್ಬರು ಸರಿಯಾಗಿ ಕೇಳಿಸ್ಕೊಳ್ಳಿ. ಬೇಟೆನಲ್ಲಿ ಎರಡು ವಿಧ. ಒಂದು, ಬೇಟೆಗಾರ ಬೇಟೆನ ಹುಡುಕೊಂಡು ಹೋಗೋದು. ಇನ್ನೊಂದು, ಬೇಟೆನೇ ಬೇಟೆಗಾರನ ಹುಡುಕೊಂಡು ಬರೋ ಹಾಗೆ ಮಾಡೋದು. ನೀವಿಬ್ರು ಅದು ಏನು ಮಾಡ್ತಿರೋ ಗೊತ್ತಿಲ್ಲ ನನಗೆ. ಆ ದುರ್ಗಾ ಇಲ್ಲಿರಬೇಕು.
ಇಲ್ಲಿರೋ ಹಾಗೆ ನೀವು ಮಾಡಬೇಕು. ಆ ದುರ್ಗನ್ನ ಬೆಂಗಳೂರಲ್ಲಿ ಹುಡುಕೋದು ಕಷ್ಟ ಇರ್ಬೋದು, ಆದ್ರೆ ಈ ದುರ್ಗಾಪುರದಲ್ಲಿ ಅವಳನ್ನು ಹಿಡಿಯೋದು ತುಂಬಾ ಸುಲಭ. ಅರ್ಥ ಆಯ್ತಾ? ಆಯ್ತು ಗುರುಗಳೇ. ದುರ್ಗಂಗೆ ದ್ರಾಕ್ಷಿ ಹಣ್ಣು ಮತ್ತೆ ಹಸಿಮೆಣಸಿನ್ಕಾಯಿ ಅಂದ್ರೆ ತುಂಬಾ ಇಷ್ಟ. ಅದನ್ನ ತಂದ್ಕೊಟ್ರೆ ಅವಳು ಖುಷಿಯೋ ಖುಷಿ. ವೇಟ್ ದ್ರಾಕ್ಷಿ ಹಣ್ಣು ಹಸಿಮೆಣಸಿನ್ಕಾಯಿನ? ಮಣಿ, ನೀನು ಬ್ರಿಲಿಯಂಟ್ ಇರ್ಬೋದು, ಆದರೆ ನಾವು ಕಿವಿಲಿ ರೋಸ್ ಗಾರ್ಡನ್ ಇಟ್ಕೊಂಡು ಓಡಾಡ್ತಾ ಇಲ್ಲ. ದ್ರಾಕ್ಷಿ ಮತ್ತೆ ಮೆಣಸಿನ್ಕಾಯಿ ನಿನ್ನ ಫೇವ್ರೇಟ್ ತಾನೆ? ಅದನ್ನ ತಂದ್ಕೊಟ್ರೆ ಖುಷಿ ಆಗೋದು ದುರ್ಗಂಗ ಅಥವಾ ನಿನಗ? ಓ ಹೌದಲ್ವಾ, ಇರಿ ಇನ್ನೊಂದು ಸ್ವಲ್ಪ ಯೋಚನೆ ಮಾಡ್ತೀನಿ. ಈ ಡಬ್ಬ ಐಡಿಯಾ ಹೇಳೋದಕ್ಕೆ ಇಷ್ಟೊತ್ತು ಮಾಡ್ತೀನಿ. ಇನ್ನೊಂದು ಐಡಿಯಾ ಅಂತಂದರೆ ಬೆಳಗ್ಗೆನೇ ಆಗುತ್ತೆ. ಅಣ್ಣ, ನನಗೆ ದುರ್ಗನ್ ಖುಷಿ ಪಡಿಸೋದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಯ್ತು. ಸುಮ್ಮನೆ ಈ ಮಣಿ ಥರ ಏನೋ ಡಬ್ಬ ಐಡಿಯಾ ಕೊಡ್ಬೇಡ ಶಾನ್ವಿ. ಬಾಸು, ನೀವಿಬ್ರು ಜಗಳ ನಿಲ್ಲಿಸ್ತೀರಾ? ಇವಾಗ ನನ್ಗೆ ಗೊಳ್ದಿರೋ ಐಡಿಯಾ ಆಸಮ್ ಐಡಿಯಾ. ಇದು ಪಕ್ಕಾ ಕ್ಲಿಕ್ ಆಗುತ್ತೆ. ಹಾವ್, ಏನದು? ದುರ್ಗಾ, ಏನಮ್ಮ ನೀನಿಲ್ಲಿ? ಸರ್, ಅದು ದಮಯಂತಿ ಮೇಡಮು ನಿಮಗೆ ಮಾತ್ರೆ ಕೊಡಕ್ಕೆ ಹೇಳಿದ್ರು, ಅದಕ್ಕೆ ಬಂದೆ. ಹೌದಾ? ಅಲ್ಲಿದೆ ನೋಡು. ಸರ್, ಇದಾ? ಅದಲ್ಲಮ್ಮ, ಅದು ರಾತ್ರಿ ತಗೊಳ್ಳೋದು. ಇನ್ನೊಂದು ಕೆಂಪು ಮಾತ್ರೆ ಇದೆ ನೋಡು. ಯಾಕೆ ಸರ್, ಏನಾಯ್ತು? ಏನೋ ಚಿಂತೆಲಿರೋ ಹಾಗಿದೆಯಲ್ಲ, ಹುಷಾರಿಲ್ವಾ? ಏನೋ ಒಂಥರ ಕಸಿವಿಸಿ ನಮ್ಮ ಮೇಲ್ನೋಟಕ್ಕೆ ಎಲ್ಲ ಸರಿಯಾಗಿದೆ ಅಂತ ಅನಿಸಿದ್ರು ಯೋಚನೆ ಮಾಡಿದರೆ ಯಾವುದು ಸರಿಯಾಗಿಲ್ಲ ಅಂತ ಅನಿಸುತ್ತೆ. ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ? ನನ್ನ ಸೊಸೆ ತೀರು ಹೋದಾಗ್ನಿಂದ ಮನೆಯಲ್ಲಿ ಯಾವುದೂ ಸರಿ ಇಲ್ಲ. ಯಾವಾಗಲೂ ಖುಷಿಯಾಗಿರ್ತಿದ್ದ ನನ್ನ ಮಗ ನಗೋದನ್ನೇ ಮರೆತು ಬಿಟ್ಟಿದ್ದಾನೆ. ಪಟಪಟ ಅಂತ ಅರಳು ಹುರಿದಾಗ ಮಾತಾಡ್ತಾ ಇದ್ದ ನನ್ನ ಮೊಮ್ಮಗಳು ಮಾತಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾಳೆ. ಒಂದು ಸಣ್ಣ ವಿಷಯಕ್ಕೂ ಮನೆಯಲ್ಲಿ ಎಲ್ಲರೂ ಜಗಳಾಡ್ತಾ ಇರ್ತಾರೆ. ನನಗಂತೂ ಇತ್ತೀಚೆಗೆ ಜ್ಞಾಪಕ ಶಕ್ತಿ ಸಂಪೂರ್ಣವಾಗಿ ಹೋಗ್ಬಿಟ್ಟಿದೆಯೇನೋ ಅಂತ ಅನ್ನಿಸ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ, ಏನು ನಡೀತಾ ಇದೆ ಮನೆಯಲ್ಲಿ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಸರ್, ನಿಮಗೆ ಸಲಹೆ ಕೊಡೋ ಜಾಗದಲ್ಲಂತೂ ನಾನಿಲ್ಲ. ಆದರೆ ನನ್ನಿಂದ ನಿಮ್ಮ ಚಿಂತೆ ಕಡಿಮೆ ಆಗೋಕ್ಕೆ ಒಂದು ಉಪಾಯ ಇದೆ. ಹೌದಾ? ಏನಮ್ಮ ಉಪಾಯ? ನನಗಂತೂ ನೀವು ಪೂಜೆ ಮಾಡೋ ಅವಳ ಮೇಲೆ ಅವನ ಮೇಲೆ ನಂಬಿಕೆ ಇಲ್ಲ. ಆದರೆ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿದ್ರೆ ಮನೆಗೆ ತುಂಬ ಒಳ್ಳೇದಾಗುತ್ತೆ ಅಂತ ನಮ್ಮ ಚಿಕ್ಕಪ್ಪ ಅವಾಗವಾಗ ಹೇಳ್ತಿರ್ತಾರೆ. ಅಷ್ಟಕ್ಕೂ ಅದನ್ನೆಲ್ಲ ಮಾಡೋದ್ರಿಂದ ಕೆಲವ್ರ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅನ್ನೋದು ಸತ್ಯನೇ ಅಲ್ವಾ? ಸರ್, ನೀವು ಯಾಕೆ ಪೂಜೆ ಮಾಡಬಾರ್ದು? ಇದರಿಂದ ನಿಮ್ಮ ಚಿಂತೆಗೊಂದು ಪರಿಹಾರ ಕೂಡ ಸಿಗ್ಬೋದಲ್ವಾ? ದುರ್ಗಾ, ನೀವು ಇಲ್ಲಿದ್ದೀರಾ? ಎಲ್ಲೆಲ್ಲಿ ಹುಡುಕ್ತಾ ಗೊತ್ತಾ ನಿಮ್ಮನ್ನ? ಬನ್ನಿ ನನ್ನ ಜೊತೆ. ಡ್ಯಾಡ್, ನನಗೆ ದುರ್ಗನ್ ಜೊತೆ ಒಂದು ಸ್ವಲ್ಪ ಕೆಲಸ ಇದೆ. ನಿಮ್ಗೇನಾದರೂ ಬೇಕಿತ್ತಾ?
ಇಲ್ಲಮ್ಮ, ಮಾತ್ರೆ ತಗೊಂಡಾಯ್ತು, ನೀನು ಕರ್ಕೊಂಡು ಹೋಗು. ಬನ್ನಿ ದುರ್ಗಾ. ಎಲ್ಲಿಗೆ? ಹೇಳ್ತೀನಿ ಬನ್ನಿ. ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಮಾಡಿಸಿ ಎಷ್ಟೊಂದು ವರ್ಷಗಳಾಗೋದು ಅಲ್ವಾ? ಯಾಕೆ ಮೊದಲೆಲ್ಲ ಪ್ರತಿ ತಿಂಗಳು ಮಾಡಿಸ್ತಾ ಇದ್ವಿ, ಆಮೇಲೆ ನಿಂತದ್ದು ನಿಂತೇ ಹೋಯ್ತು. ದುರ್ಗಾ ಹೇಳಿದ್ದು ಸರಿಯಾಗಿದೆ. ಈ ಸಲ ಸತ್ಯನಾರಾಯಣ ಪೂಜೆ ಮಾಡಿಸ್ಬೇಕು. ಆಗ್ಲಾದರೂ ಈ ಮನೆಗೆ ಒಳ್ಳೇದಾಗಬಹುದು. ನನ್ನ ಕಣ್ಣಿಗೆ ಏನಕ್ಕೆ ಬಟ್ಟೆ ಕಟ್ಟಿದ್ದೀರಾ? ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತಾದ್ರೂ ಹೇಳಿ. ಅಪ್ಪ, ಆ ಗಾಂಧಾರಿ ಅದು ಹೇಗಿದ್ಲೋ ಏನೋ, ನನ್ಗೆ ಇಷ್ಟಕ್ಕೆ ತಡ್ಕೊಳಕ್ಕಾಗ್ತಿಲ್ಲ. ನಿನ್ ಕಣ್ಣಿಗೆ ಬಟ್ಟೆ ಕಟ್ಟಿ ಬಾವಿಗೆ ತಳ್ಳ ಕರ್ಕೊಂಡು ಹೋಗ್ತಿದ್ದಾರೆ. ಯಾವುದಕ್ಕೂ ಹುಷಾರ್ ದುರ್ಗಾ. ಅಯ್ಯೋ, ಹೌದಾ? ದುರ್ಗಾ, ಟೆನ್ಷನ್ ಮಾಡ್ಕೋಬೇಡಿ. ಆ ಮಣಿ ತಮಾಷೆ ಮಾಡ್ತಿದೆ. ಸುಮ್ಮನೆ ನಮ್ಮ ಜೊತೆ ಬನ್ನಿ. ನನ್ನ ಕಡೆಯಿಂದ ಚಿಕ್ಕ ತಪ್ಪು ಕಾಣಿಕೆ. ತಪ್ಪು ಕಾಣಿಕೆನಾ? ತಪ್ಪು ಕಾಣಿಕೆನೆ. ಕಾರಣ ಗೊತ್ತಿಲ್ಲದೆ ನಿನ್ನ ಮೇಲೆ ರೇಗಾಡ್ಬಿಟ್ಟೆ. ಅದಕ್ಕೆ ಸಾರಿ ಕೇಳಬೇಕು ಅಂತ ಅನ್ನಿಸ್ತು. ಆದರೆ ನೀನು ಕೋಪ ಮಾಡ್ಕೊಂಡಿದ್ದ ರೇಂಜಿಗೆ ಈ ನಾರ್ಮಲ್ ಸಾರಿ ಎಲ್ಲ ವರ್ಕೌಟ್ ಆಗಲ್ಲ ಅಂತ ಅನ್ನಿಸ್ತು. ಅದಕ್ಕೆ ಸಾರಿನ ಸೈಕಲ್ ಮೇಲೆ ಏರ್ಸ್ ತೊಗೊಂಬಂದಿದ್ದೆ. ಇನ್ಮೇಲೆ ಈ ಸೈಕಲ್ ನಿಂದೆ. ಈ ಸೈಕಲ್ ನಾನು ಖಂಡಿತವಾಗ್ಲೂ ಕದಿಯಲ್ಲ, ಐ ಸ್ವೇರ್. ಹಲೋ ಮಿಸ್ ಮಣಿ, ನಿನಗೆ ಹೇಳ್ತಾ ಇರೋದು, ಈ ಸೈಕಲ್ನ ಕದ್ದು ತಂದಿರೋದಲ್ಲ, ದುಡ್ಡು ಕೊಟ್ಟು ತಂದಿರೋದು. ನಿಜವಾಗ್ಲೂ ಈ ಸೈಕಲ್ ನಂಗ? ಅಲ್ಲ ದುರ್ಗಾ, ಬಾಸ್ ಈ ಸೈಕಲ್ ತಂದಿರೋದು ನಂಗೋಸ್ಕರ. ನಾನು ಸೈಕಲ್ ತುಳ್ಕೊಂಡು ಸಿಟಿ ಸುತ್ತಿ ಅಂತ. ಮಣಿ, ಇನ್ನೇನ್ ಮತ್ತೆ, ಬಾಸು ಕಾಸು ಬಿಚ್ಚೋದೇ ಇಲ್ಲ ಅಂತ ಅನ್ಕೊಂಡಿದ್ದೆ. ಅಂಥದ್ರಲ್ಲಿ ನಿಂಗೊಂದು ಸೈಕಲ್ ತಂದು ಕೊಟ್ಟಿದ್ದಾರೆ ಅಂದ್ರೆ ಖುಷಿ ಪಡೋದ್ ಬಿಟ್ಟು ನಂಗ ಅಂತ ರಾಗ ಹೇಳಿದ್ಯಾ? ಏ ಮಣಿ, ನಾನು ಕಾಸು ಬಿಚ್ಚಲ್ಲ ಅಂತ ನೀನು ಹೆಂಗೆ ಅನ್ಕೊಂಡೆ? ಯಾಕೆ ಅಂದ್ರೆ ಅಷ್ಟ್ ದಿನದಿಂದ ಅಸಿಸ್ಟೆಂಟ್ ಕೆಲಸ ಮಾಡಿದ್ದೇನೆ, ಅದು ಅಷ್ಟು ನಿಯತ್ತಾಗಿ. ಸಂಬಳನೇ ಕೊಟ್ಟಿಲ್ಲ ನನ್ಗೆ. ದುರ್ಗಾ, ಸೈಕಲ್ ಇಷ್ಟ ಆಯ್ತಾ? ಒಂದ್ ರೇಂಜಿಗಿದೆ, ಪರವಾಗಿಲ್ಲ. ಇದಕ್ಕೆ ನನಗೆ ಶರತ್ ಇಷ್ಟ ಆಗ. ಬಾ. ಇವ್ರ ಮುಖದಲ್ಲಿರೋ ನಗು ಯಾವಾಗ್ಲೂ ಹೀಗೆ ಇರೋ ತರ ಮಾಡುತ್ತಾಯಿ.